ಲಿಂಗಾಯತ ಪಂಚಮಸಾಲಿ ಜಗದ್ಗುರುಗಳು ಶ್ರೀ 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 ಬಸವ ಜಯಮೃತ್ಯುಂಜಯ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಎಲ್ಲರೂ ಈ ಕಡೆ ಆಗಮಿಸಬೇಕಾಗಿ ವಿನಂತಿ. ಲಿಂಗಾಯತ ಪಂಚಮಸಾಲಿ ಜಗದ್ಗುರುಗಳು ಶ್ರೀ 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 ಬಸವ ಜಯಮೃತ್ಯುಂಜಯ ಮಹಾಸ್ವಾಮಿಗಳು ಈ ಹೋರಾಟಕ್ಕೆ ಬೆಂಬಲಿಸುವ ಮುಖಾಂತರ ಈ ಭೀಮಾ ನದಿಗೆ ನೀರು ಹರಿಸುವ ಪಾತ್ರದಲ್ಲಿ ನಮ್ಮದು ಸೇವೆ ಇರಲಿ ಅಂತ ಹೇಳಿ ಇವತ್ತು ಈ ಹೋರಾಟಕ್ಕೆ ಬೆಂಬಲಿಸುವ ಮುಖಾಂತರ ನಮ್ಮ ಹೋರಾಟ ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹಕ್ಕೆ ಆಗಮಿಸಿದ್ದಾರೆ. ಮಹಾಸ್ವಾಮಿಗಳಿಗೆ ನಮ್ಮ ಹೋರಾಟ ಸಮಿತಿ ವತಿಯಿಂದ ಆತ್ಮವಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ. ಇಲ್ಲಿ ಬರಲಿ, ಮೊದಲು ಬರಲಿ, ದಯವಿಟ್ಟು ಯಾರು ಇದು ಮಾಡಬಾರ್ದು. ಬಿಸಿಲದಲ್ಲಿ ಎಲ್ಲರೂ ಕೂತ್ಕೋಬೇಕು, ಕೆಳಗಡೆ ಎಲ್ಲರೂ ಕೂತ್ಕೋಬೇಕು. ಲಿಂಗಾಯತ ಪಂಚಮಸಾಲಿ ಸಮಾಜದ ಜಗದ್ಗುರುಗಳು ಶ್ರೀ 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 ಜಯಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ನಮ್ಮೆಲ್ಲ ಹೋರಾಟ ಸಮಿತಿ ವತಿಯಿಂದ ಆತ್ಮೀಯವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತೇವೆ. ಸ್ವಾಗತ, ಸುಸ್ವಾಗತ. ಮತ್ತು ನಮ್ಮ ಸಮಿತಿಯ ಮುಖಂಡರಿಂದ ಮಹಾಸ್ವಾಮೀಜಿಯವರಿಗೆ ಸನ್ಮಾನಿಸಿ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಚಂದುವಣ್ಣ ದೇಸಾಯಿ ಅವರಿಂದ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಈ ನಮ್ಮ ಭೀಮಾ ನದಿಯ ನೀರಿಗಾಗಿ ಉಪವಾಸ ಸತ್ಯಾಗ್ರಹದ ಹೋರಾಟಕ್ಕೆ ಬೆಂಬಲಿಸುವ ಮುಖಾಂತರ ನೆರೆಯ ಆಳಂದ್ ತಾಲೂಕಿನಿಂದ ಆಗಮಿಸಿದಂತ ಪ್ರಥಮ ದರ್ಜೆ ಗುತ್ತಿಗೆದಾರರು ಆದಂತ ರೇವಣಪ್ಪಣ್ಣ ನಾಗೂರಿ ಅವರಿಗೂ ಸಹಿತ ಆತ್ಮೀಯವಾಗಿ ನಾವು ಸ್ವಾಗತವನ್ನ ಕೋರ್ತೇವೆ. ಮತ್ತು ನೆರೆಯ ಆಳಂದ್ ತಾಲೂಕಿನ ಕೋಲಿ ಸಮಾಜದ ತಾಲೂಕಾ ಅಧ್ಯಕ್ಷರಾದಂತ ಶಿವಲಿಂಗಪ್ಪಣ್ಣ ಜಮಾದಾರ್ ಅವರಿಗೂ ಸಹಿತ ಆತ್ಮೀಯವಾಗಿ ನಾವು ಸ್ವಾಗತವನ್ನ ಕೋರ್ತೇವೆ. ಮತ್ತು ಈ ಹೋರಾಟಕ್ಕೆ ನಮ್ಮ ಕರ್ನಾಟಕ ಸೇನೆಯ ಆಳಂದ್ ತಾಲೂಕಾ ಅಧ್ಯಕ್ಷರಾದಂತ ಮಹಾಂತೇಶ್ ಸಣಮನಿಯವರಿಗೂ ಸಹಿತ ಆತ್ಮೀಯವಾಗಿ ನಾವು ಸ್ವಾಗತವನ್ನ ಕೋರ್ತೇವೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಆಳಂದಾದಂತ ಕಲಿಮಣ್ಣವರಿಗೂ ಸಹಿತ ನಾವು ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇವೆ. ಮತ್ತು ಇನ್ನುಳಿದ ನಮ್ಮ ಕುಂಬಾರ ಸಮಾಜದ ಮುಖಂಡರು ಆತ್ಮೀಯರಾದಂತಹ ರತ್ನಾಕರಣ್ಣ ಕುಂಬಾರ ಅವರಿಗೂ ಸಹಿತ ಆತ್ಮೀಯವಾಗಿ ನಾವು ಸ್ವಾಗತವನ್ನ ಕೋರ್ತೇವೆ. ಇನ್ನು ಹಲವಾರು ಸಿಂದಗಿ ಮತ್ತು ಆಳಂದ್ ತಾಲೂಕಿನಿಂದ ಸಾಕಷ್ಟು ಜನ ಮುಖಂಡರು ಈ ನಮ್ಮ ಹೋರಾಟಕ್ಕೆ ಮತ್ತು ಸ್ವಾಮೀಜಿಯವರು ಆಗಮಿಸಿದ್ದಾರೆ ಅಂತೇಳಿ ಬಂದು ಈ ಹೋರಾಟಕ್ಕೆ ಬೆಂಬಲಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹಿತ ನಮ್ಮ ಹೋರಾಟ ಸಮಿತಿ ವತಿಯಿಂದ ಆತ್ಮೀಯವಾಗಿ ನಾವು ಸ್ವಾಗತವನ್ನ ಕೋರ್ತೇವೆ. ಮತ್ತು ಪಟ್ಟಣದ ಹಿರಿಯ ಮುಖಂಡರು ಸಹಿತ ಎಲ್ಲರೂ ಈ ಹೋರಾಟಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಸಹಿತ ನಾವು ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇವೆ. ಈಗ ನಮ್ಮ ಹೋರಾಟವನ್ನ ಕುರಿತು ನಮ್ಮ ಬಸವ ಸಮಿತಿಯ ಅಧ್ಯಕ್ಷರು ಬಸವರಾಜಣ್ಣ ಚಾನ್ಕೋಟೆ ಅವರು ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭೀಮಾ ನದಿಗೆ ಸರ್ಕಾರದಿಂದ ನೀರು ಹರಿಸುವ ಸಲುವಾಗಿ ಶಿವಕುಮಾರ್ ನಾಟಿಕರ್ ಅವರು 11 ದಿನಗಳ ನಂತರ ಅಮರಣ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ. ಆ ಒಂದು ಕೈಗೊಂಡಿದ್ದಕ್ಕೆ ಇಲ್ಲಿವರೆಗೂ ಸರಿಯಾದ ಸ್ಪಂದನೆ ಸರ್ಕಾರದಿಂದ ಸಿಕ್ಕಿಲ್ಲ. ಎಲ್ಲ ರಾಜಕೀಯ ನಾಯಕರು, ಮಂತ್ರಿಗಳು, ಶಾಸಕರು, ನೆರೆಹೊರೆಯ ಜಿಲ್ಲೆಯ ಶಾಸಕರು ಕೂಡ ಬಂದರೂ ಕೂಡ ನಿರ್ದಿಷ್ಟವಾಗಿ
ಭೀಮಾ ನದಿಗೆ ನೀರು ಹರಿಸುವ ಕುರಿತು ಒಂದು ನಿರ್ದಿಷ್ಟವಾಗಿ ಅದಕ್ಕೆ ಒಂದು ಆದೇಶ ಸಿಕ್ಕಿಲ್ಲ. ಏನಾಗ್ತದೆ ಅಂತ ಕೇಳಿದರೆ, ಶಿವಕುಮಾರ್ ನಾಟಿಕರ್ ಅವರಿಗೆ ಈ ಒಂದು ಧರಣಿ ಉಪವಾಸ ಸತ್ಯಾಗ್ರಹದಿಂದ ಎಬ್ಬಿಸುವ ಸಲುವಾಗಿ ಮಾತ್ರ ಸಾಕಷ್ಟು ಪ್ರಯತ್ನ ನಡೀತಾ ಇದೆ ಹೊರತು ನೀರು ಬಿಡುವ ಸಲುವಾಗಿ ಯಾವುದಾದ್ರೂ ನಿರ್ದಿಷ್ಟತೆ ಇಲ್ಲಿ ಇಲ್ಲ. ಈ 11 ದಿನಗಳ ಉಪವಾಸ ಒಂದು ಸಾಮಾನ್ಯವಾದದ್ದಲ್ಲ. ಒಂದು ಕಡೆ ಜೇಡರ ದಾಸಿಮಯ್ಯನವರು ನಮಗೆ ಹೇಳಿಕೊಡ್ತಾರೆ, ವಚನದ ಮುಖಾಂತರ ಉಪವಾಸ ಹೆಂಗಿದೆ ಅಂತ ಕೇಳಿದರೆ, ಹಸಿವೆಂಬ ಹೆಬ್ಬಾವು ಬಸಿರ ಮುಟ್ಟಿದಡೆ ವಿಷವೇರಿತಯ್ಯ ಅಪಾದ ಮಸ್ತಕಕ್ಕೆ. ವಿಷವ ನಿಳಿಸಿ ಹಸಿವ ನಿಲ್ಲಿಸಬಲ್ಲಡೆ ಆತನೇ ಗಾರುಳಿಗ ಕಾಣ ರಾಮನಾಥ ಎನ್ನುವಂಥ ಮಾತು ಜೇಡದಾಸಿಮಯ್ಯನವರ ವಚನ. ನಾವು ಹಿಂದೆ ಹಲವಾರು ಮಹಾನ್ ಪುರುಷರು, ಗಾಂಧೀಜಿಯವರಾಗಿರ್ಬೋದು, ಹಲವಾರು ಹಳ್ಳೆಕರ್ ಮಂಜಪ್ಪನಂತವರಾಗಿರ್ಬೋದು, ಮಹಾನ್ ವ್ಯಕ್ತಿಗಳಾಗಿರ್ಬೋದು, ಉಪವಾಸ ಸತ್ಯಾಗ್ರಹ. ನಾವು ಕೂಡಲ ಸಂಗಮ ಸ್ವಾಮೀಜಿಯವರು ಕೂಡ ಸಾಕಷ್ಟು ಸಲ ಇಂತಹ ಸತ್ಯಾಗ್ರಹ ಅವರಿಗೆ ಚಿರಪರಿಚಿತ. ಆದರೆ ನಾವು ನಿರ್ದಿಷ್ಟವಾಗಿ ಈ ಅಫ್ಜಲ್ಪುರ್ ತಾಲೂಕಿನಲ್ಲಿ ನಾವು ನೋಡಿದ್ದಾದರೆ ಯಾವ ಶಿವಕುಮಾರ್ ನಾಟಿಕರ್ ಮೊನ್ನೆ ಏನಾಯ್ತಂತ ಕೇಳಿದರೆ, ಅವರಿಗೆ ಮಸ್ತಕಕ್ಕೆ ಆ ಹಸಿವೆಂಬ ಹೆಬ್ಬಾವು, ಆ ಬಸಿರು ಮುಟ್ಟಿ ಆ ಅಪಾದ ಮಸ್ತಕಕ್ಕೆ ಏರಿತ್ತು. ಅದು ಇಳಿಸ್ಕೊಂಡು ಯಾವ ಸಲಹೆನ ಮುಖಾಂತರ, ಆಸ್ಪತ್ರೆ ಮುಖಾಂತರ ಇಳಿಸ್ಕೊಂಡು, ಅದು ಏನಿದೆ ಶರಣರು ಅವಾಗ ಏನು ಹೇಳಿದರು, ಅದು ಈ ಶಿವಕುಮಾರ್ ನಾಟಿಕರ್ ಅವರಲ್ಲಿ ನಾವು ಕಂಡುಕೊಂಡಿದ್ದೇವೆ. ಯಾವ ಹಸಿವೆಂಬ ಹೆಬ್ಬಾವು ಬಸಿರ ಹಿಡಿದಡೆ ವಿಷವೇರಿತೆಯ ಅಪಾದ ಮಸ್ತಕಕ್ಕೆ. ಅದರ ದುಷ್ಪರಿಣಾಮ ಎಲ್ಲಿ ಅಂತ ಕೇಳಿದ್ರೆ ಅದು ಮಸ್ತಕದ ಮೇಲೆ ಪರಿಣಾಮ ಆಗ್ತದೆ ಅನ್ನುವಂಥ ಮಾತು ಈ ಉಪವಾಸ ಬಿದ್ದವರ ಮುಖಾಂತರ ನಾವು ಕೇಳಬೇಕಾಗಿದೆ. ಇದು 11 ದಿನಗಳ ಅಂತರ ಉಪವಾಸ. ಇದು ಯಾವ ರಾಜಕಾರಣಿಗಳಿಗೆ ಕನಿಕರ ತೋರಿಲ್ಲ ಎನ್ನುವಂಥ ಮಾತು ನಾನು ವೈಯಕ್ತಿಕವಾಗಿ ನಾನು ಹೇಳಬಲ್ಲೆ. ಆದರೆ ಮೇಲೆ ಇದೊಂದು ಉಪವಾಸ ಸತ್ಯಾಗ್ರಹ ಬಿಡಿಸಿ ಆತನಿಗೆ ಒಂದು ನಿರೂಪದಾಯಕನವನ್ನಾಗಿ ಮಾಡುವಂತ ಈ ಒಂದು ಅಪಶಕುನ, ಒಂದು ಅಪವಾದಕ್ಕೆ ಕುಂತಿದ್ದಾರೆ ಅನ್ನುವಂಥ ಮಾತು. ಈತನಿಂದ ಉಪವಾಸ ಕೂತಿದ್ದಕ್ಕೆ ಏನಾಗಿದೆ, ಇದರಿಂದ ಏನು ಪ್ರಯೋಜನ ಆಗಿದೆ ಎನ್ನುವಂಥದ್ದು ಒಂದು ರಿಸಲ್ಟ್ ತೋರಿಸಬೇಕೆನ್ನುವಂಥ ಒಂದು ದಿಸೆಯಲ್ಲಿ ರಾಜಕಾರಣಿಗಳು ಮಾತ್ರ ಅಧಿಕಾರಿಗಳು ಕೇಳ್ತಾರೆ. ಸುಮ್ಮನೆ ಯಾವ ಜಿಲ್ಲಾಧಿಕಾರಿಗಳಿಗೆ ದೂಷಣೆ ಮಾಡುವುದು ತಪ್ಪು. ಆ ಜಿಲ್ಲಾಧಿಕಾರಿ ಬಹಳ ಈ ಜಿಲ್ಲೆಯಲ್ಲಿ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ. ಅವರು ಯಾವ ಮಂತ್ರಿಗಳ ಮಾತು, ಶಾಸಕರ ಮಾತು ಕೇಳಿ ನಡಿಬೇಕಾಗಿದೆ. ಅವರಿಗೆ ಸ್ವಂತಿಕೆ ಇಲ್ಲ. ಅಧಿಕಾರಿಗಳಿಗೆ ಯಾವುದೇ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಯಾವ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಯಾವುದೇ ಮಹಾನ್ ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳ ಹಿಡಿತದಲ್ಲಿ ಅವರು ಕೆಲಸ ಮಾಡಬೇಕಾಗ್ತದೆ. ಅಂತ ರಾಜಕಾರಣಿಗಳು ಇವತ್ತು ಈ ನಾಟಿಕರ್ ಅವರ ಒಂದು ಹೋರಾಟ, ಒಂದು ಉಪವಾಸ ಸತ್ಯಾಗ್ರಹ ಒಂದು ಇನ್ಸಲ್ಟ್ ಮಾಡಬೇಕೆನ್ನುವಂತ ಕುರಿತು ಕೂಡ ಇದೆ. ಎಲ್ಲರೂ ಬರ್ತಾರೆ, ಇದು ನೀರು ಬಿಡಿಸ್ತೀವಿ, ಅದು ಅವ್ರ ಮುಂದೆ ಕೂತು ಫೋನ್ ಹಚ್ಚ, ಹಲೋ ಎಲ್ಲಿರಿ, ಇದು ಬಂದು ಮುಟ್ಟ್ಯದ ಪತ್ರ, ಇದ್ರದ್ದು ಕಲಬುರಗಿ ಪ್ರಾಧಿಕಾರದ ಬೆಳಗಾವಿ ಮುಟ್ಟ್ಯದ. ಎಷ್ಟು ಮುಟ್ತದ, ಎಷ್ಟು ದಿನ ಮುಟ್ತದ್ರಿ ಅದು? ಏನದು ಮುಟ್ಲಿಕ್ಕೆ ಏನದೇನೋ ಹಿಂದಿನ ಕಾಲದಲ್ಲಿ ಕೂಡ ತಾರ ಮುಖಾಂತರ ಆಗಿಂದಾಗ ಮುಟ್ತಿತ್ತು. ಇವತ್ತು ಇಂಟರ್ನೆಟ್ ಅದ, ಇವತ್ತು ಆಗಿಂದಾಗೆ ಮುಟ್ಬೇಕು. ಆಗಿಂದಾಗ 11 ದಿನಗಳ ಅಂತರ ಇವತ್ತು ನೀರು ಹರಿಸಿಲ್ಲ ಅಂತ ಹೇಳಿದರೆ ಇವತ್ತು ಇದೊಂದು ದುಸ್ಸಾಹಸ, ಇದೊಂದು ಕೆಟ್ಟಗಳಿಗೆ. ಇವತ್ತು ನಾನು ಇನ್ನೊಂದು ವಿಷಯದಲ್ಲಿ ನಾನು ಬಹಳ ಸ್ವಲ್ಪ ನಾನು ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಹೋರಾಟ, ಈ ಉಪವಾಸ ಸತ್ಯಾಗ್ರಹ ಹೋರಾಟ ನಾಟಿಕಾರದ ಹೆಂಗಾಗಿದೆ ಅಂತ ಕೇಳಿದ್ರೆ, ಅವರ ಜೀವಮಾನದಲ್ಲಿ ಇಂಥ ಪ್ರಾಬಲ್ಯ ಹೋರಾಟ, ಇಂಥ ಎಲ್ಲ ಸಮುದಾಯದವರು, ಅಡತು ಮಾಲೀಕರಾಗಿರ್ಬೋದು ಮತ್ತು ಮೆಡಿಕಲ್ ಅಧಿಕಾರಿಗಳಾಗಿರ್ಬೋದು, ಹಾಸ್ಪಿಟಲ್ದಿಂದ ಆಗಿರ್ಬೋದು, ಖಾಸಗಿ ಆಸ್ಪತ್ರೆಗಳಿಂದ ಆಗಿರ್ಬೋದು, ಗೃಹಗಳಾಗಿರ್ಬೋದು, ಮತ್ತು ಕಿರಾಣಿ ಅಂಗಡಿ ವ್ಯಾಪಾರಸ್ಥರಾಗಿರ್ಬೋದು, ರೈತರಾಗಿರ್ಬೋದು, ಇನ್ನೂ ಹಲವಾರು ಇಲಾಖೆಯ ಅಧಿಕಾರಿಗಳಾಗಿರ್ಬೋದು,
ಮತ್ತು ಬಾಳೆಹಣ್ಣಿನ ವ್ಯಾಪಾರಸ್ಥರಾಗಿರ್ಬೋದು, ಎಲ್ಲ ಸಮುದಾಯದ ಜನರು ಈ ಸಾರಿ ಶಿವಕುಮಾರ್ ನಾಟಿಕಾರ್ ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದು ಕೂಡ ಒಂದು ಈ ಒಂದು ಹೊಟ್ಟೆ ಉರಿ ಇರಬಹುದು ಅಂತ ನನ್ನ ವೈಯಕ್ತಿಕ ಭಾವನೆ. ಎಲ್ಲ ಸಮುದಾಯದವರು ಅವರು, ನಾನು ಮುಂಜಾನೆ ಮಾತಾಡಿದೆ, ಅವರು ಕೂಡ ಯಾವಾಗಲೂ ಹೋರಾಟಗಳು ಮಾಡಿದ್ರು ಕೂಡ ಕೆಲವು ಸೀಮಿತ ಸಮುದಾಯದವರು ಮಾತ್ರ ಅವರಿಗೆ ಪ್ರೋತ್ಸಾಹ ಕೊಡ್ತಿದ್ರು, ಕೆಲವು ಸೀಮಿತ ಸಮುದಾಯದವರು. ಆದರೆ ಈ ಬಾರಿ ಎಲ್ಲ ವಿಶೇಷ ಸಮುದಾಯದವರು, ಇನ್ನೊಂದು ಹೇಳಬೇಕಾದ್ರೆ ಈ ಖರ್ಚುಗಳು ಕೂಡ, ಈ ಪ್ರಸಾದ ಊಟದ ವ್ಯವಸ್ಥೆ ಮತ್ತು ಇವತ್ತೆ ಪೆಂಡಲ್ ವ್ಯವಸ್ಥೆ, ಮೊನ್ನೆ ಆಸ್ಪತ್ರೆಗೆ ಹೋಗಾಗ ಇಲ್ಲಿಯ ಮುಖಂಡರು, ವಿಶೇಷ ಮುಖಂಡರು, ಪ್ರಾಪರ್ ಅಫ್ಜಲ್ಪುರದ ಮುಖಂಡರು, ಆ ಆಸ್ಪತ್ರೆಗೆ ಹೋಗೋಕೆ ಕೂಡ ನಾನು ಖರ್ಚು ಎಷ್ಟೆಷ್ಟು ಆಗ್ತದೆ ರೊಕ್ಕ ಒಯ್ಯಿರಿ ಅಂತ ಹೇಳ್ಬಿಟ್ಟು, ಇಂಥ ವ್ಯವಸ್ಥೆ ಈ ಜೀವಮಾನದಲ್ಲಿ ನಿನಗಾಗಿದ್ದಿಲ್ಲಪ್ಪ ಅಂತ ಹೇಳಿದೆ ನಾನು ಮುಂಜಾನೆ ಶಿವಕುಮಾರ್. ಇದು ನಂಬಿಕೆ ಬರಬೇಕು. ನಂಬಿಕೆ ಅಂದ್ರೆ ಏನು? ಜನ ನಂಬಬೇಕು. ನೀವು ಬರೇ ಹೋರಾಟ ಮಾಡ್ತೀನಿ, ನಾ ಹಂಗ್ ಮಾಡ್ತೀನಿ ಅಂದ್ರೆ ಇಲ್ಲ. ಇವತ್ತು ನಿನಗೆ ಸ್ವಲ್ಪ ಜನರ ನಂಬಿಕೆ ಮತ್ತು ಅವೇರ್ನೆಸ್ ನಿನಗೆ ಎಲ್ಲ ರೀತಿಯಲ್ಲಿ ಇವತ್ತು ಸಿಗ್ತಾ ಇದೆ ಅನ್ನುವಂಥ ಮುಂಜಾನೆ ನಾನು ಹೇಳಿದೆ. ಅಂಥದ್ದನ್ನ ಇವತ್ತು ಈ ರಾಜಕಾರಣಿಗಳಿಗೆ ಇದು ಒಂದು ಹೊಟ್ಟೆ ಉರಿನೂ ಇರಬಹುದು ಅಂತ ನನ್ನ ಭಾವನೆ ವೈಯಕ್ತಿಕವಾಗಿ. ಇದರಿಂದ ಇದು ನಾನು ಹೆಚ್ಚಿಗೆ ಮಾತನಾಡಲಿ, ನನ್ನ ಭಾವನೆಗಳೇ ಹೇಳಿದ್ದೇನೆ, ಇದೇ ಕೊನೆಯಲ್ಲ ನನ್ನ ಮಾತು. ನಾ ತಿಳಿದುಕೊಂಡಿದ್ದು ನಾನು ಹೇಳಿದ್ದೇನೆ. ಇದು ಈ ಪಂಚಮಸಾಲಿ ಜಗದ್ಗುರುಗಳು ಬಹಳ ಇವತ್ತು ವಿಶೇಷವಾಗಿ ಇಂಥ ಸತ್ಯಾಗ್ರಹ, ಅವರಿಗೆ ಇಂಥ ಕಷ್ಟಗಳು, ಇಂಥ ಬ್ಲಾಕ್ ಮೇಲ್ ಒಂದು ಸ್ಥಿತಿಗಳು ಅವರಿಗೆ ಚಿರಪರಿಚಿತ. ಅವ್ರಿಗಿಂತವೆಲ್ಲ ಸಾಕಷ್ಟು ಬಂದು ಹೋಗಿವೆ. ಒಬ್ಬ ಸ್ವಾಮಿಗಳಾಗಿ, ಒಬ್ಬ ಸತ್ಪುರುಷರಾಗಿ, ಒಬ್ಬ ಜಗದ್ಗುರುಗಳಾಗಿ ಇಂಥವೆಲ್ಲ ಅವರು ಕಂಡುಹಿಡಿದಿದ್ದಾರೆ. ರಾಜಕಾರಣದಿಂದ ಅವರಿಗೆ ಒಂದು ಚಿರಪರಿಚಿತ ಆಗಿ ಮೇಲೆ ಸ್ವಾಮಿ ಒಳಗೆ ರಾಜಕಾರಣಿಗಳು ಏನಿದ್ದಾರೆ ಎನ್ನುವುದು ಅವ್ರ ಮುಂದೆ ನಾವು ಹೇಳಬೇಕಾಗಿಲ್ಲ. ಯಾಕೆಂದ್ರೆ ನಾವು ಭಾಷಣ ಮಾಡುತ್ತೀವಿ ಹೊರತಾಗಿ ಅವರು ಅದರ ಬಗ್ಗೆ ಆ ಕಹಿ ನೋವುಗಳನ್ನು ಪಂಚಮಸಾಲಿ ಜಗದ್ಗುರುಗಳು ಬಸವಜಯ ಮೃತ್ಯುಂಜಯ ಶ್ರೀಗಳು ನನಗೆ ತುಂಬಾ ಪರಿಚಿತ. ಅವರು ಫಸ್ಟ್ ಅವರು ಬಂದಾಗ ಬರೀ 20 ಜನರು ಕೂಡ 20 ಜನ ಬ್ಯಾಳಿಗಾಳ ಗ್ರಾಮದಲ್ಲಿ 20 ಜನ ಪಂಚಮಸಾಲಿ ಜನ ಕೂಡದಲ್ಲಿ ಅವರು ನಾವು ಕೂಡಿ ಅಲ್ಲಿ ಭಾಷಣ ಮಾಡಿದೆವು. ಅವರಿಗೆ ಏನ್ ನಾನು ಪಂಚಮಸಾಲಿ ಜನನೇ ಒಮ್ಮೆ ಅವರಿಗೆ ಗದಗ ತೋಂಟದಾರ ಜಗದ್ಗುರುಗಳು ಅವರಿಗೆ ಹೇಳಿದ್ರು, ನನಗೆ ಪಂಚಮಸಾಲಿ ಜನರೇ ಮಾಡಬೇಕು ಅಂತ ಹೇಳಿದ್ರೆ ಏನೋ ಆಗಬೇಡಿ, ಎಲ್ಲೆಲ್ಲಿ ಇವತ್ತಿಂತ ಪರಿಸ್ಥಿತಿ ಅವರು ಸಮುದಾಯದ ಕೂಡ ಅವರು ಬೆರೀತಾರೆ, ಸಮುದಾಯದ ಕೂಡ ಸಂಕಟ ಪಡ್ತಾರೆ ಅಂತ ಕೇಳಿದ್ರೆ ನಾನು ನೋಡಿದ್ದೀನಿ. ಅವರು ಆ ಕಾರಿನಲ್ಲೇ ಕೂತು ಮಾಡ್ತಾರೆ, ಊಟ ಮಾಡಿ ಗಟ ನೀರು ಕೊಡು, ಹಂಗೆ ಹೋಗೋದು, ಹಂಗೆ ಮತ್ತೊಂದು ಕಾರ್ಯಕ್ರಮ ಯಾವ ಕೂಡಲ ಸಂಗಮ ಜಗದ್ಗುರುಗಳು ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಅವರಿಗೆ ಬಂದು ಆ ಕಾರ್ಯಕ್ರಮ ವಿಶೇಷ ಸಾಕಷ್ಟು ಕಾರಣಕರ್ತರು ಪಂಚಮಸಾಲಿ ಗುರುಗಳು ಆಗಿದ್ದಾರೆ. ಮತ್ತು ಅವರಿಗೆ ಅಲ್ಲಿ ಆಂತರಿಕವಾಗಿ ಬಸವ ತತ್ವ, ಶರಣ ತತ್ವ ಸರಿಯಾಗಿ ಕಂಡುಹಿಡಿದಿದ್ದಾರೆ. ಅವರು ಯಾವ ಸಮುದಾಯದ ಗುರುಗಳಾಗಿದ್ದಾರೆ, ಆ ಸಮುದಾಯಕ್ಕೆ ಅವರು ದುಡಿಯಬೇಕಾಗಿದೆ ಅನ್ನುವಂತ ಒಂದು ಉದ್ದೇಶ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಶಿವಕುಮಾರ್ ನಾಟಿಕರ್ ಅವರ ಸುಖ ದುಃಖವನ್ನು ಕೇಳಿದ್ರೆ ಅವರಿಗೆ ಸತ್ಯ ಪರವಾಗಿ ಹಾರ್ದಿಕ ಸುಸ್ವಾಗತವನ್ನು ನಾನು ಬಯಸ್ತೇನೆ. ಧನ್ಯವಾದಗಳು ಸುರಾಜನ ಚಾಂದ್ಕೋಟೆ ಅವರಿಗೆ. ಈಗ ನಮ್ಮ ನೆರೆಯ ಆಳಂದ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪ್ರಥಮ ದರ್ಜೆ ಗುತ್ತಿಗೆದಾರಂತ ರೇವಣಪ್ಪನ ನಾಗೂರಿ ಅವರು ಒಂದೆರಡು ಮಾತು, ಜಾಸ್ತಿ ಮಾತಾಡಲ್ಲ ಆದ್ರೂ ಒಂದೆರಡು ಮಾತು ಮಾತಾಡ. ಪಾದಕ್ಕೆ ನಮಸ್ಕಾರ. ಈ ಆಳಂದ ತಾಲೂಕಿನ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ನಮ್ಮ ಸಂಪೂರ್ಣ ಬೆಂಬಲ ಅಂತ ಹೇಳಿದಂತ ರೇವಣಪ್ಪನ ನಾಗೂರಿ ಅವರಿಗೆ ಧನ್ಯವಾದಗಳು. ನಮ್ಮ
ನೆರೆ ಆಳಂದ ತಾಲೂಕಿನ ಹುಲಿ ಸಮಾಜದ ತಾಲೂಕು ಅಧ್ಯಕ್ಷರಾದಂತ ಶಿವಲಿಂಗಪ್ಪಣ್ಣ ಜಮಾದಾರ್ ಅವ್ರು ಮಾತಾಡ್ತಾರೆ. ಸುಮಾರು ನಾಟಕರ ಏನಾಗಲಿ ನೀವು ನಮ್ಮ ತಾಲೂಕಿನ ಎಲ್ಲ ಸಂಪೂರ್ಣವಾಗಿ ಬೆಂಬಲ ಇದೆ ಎಂದು ಮಾತು. ಈಗ ನಮ್ಮ ಅಫಜಲ್ಪುರದ ಮುಖಂಡರಾದ ಅವರು ಒಂದೆರಡು ಮಾತಾಡ. ಈಗಾಗಲೇ ಭೀಮಾಗೆ ನೀರು ಹರಿಸಬೇಕು ಎನ್ನುವ ಒಂದು ಹೋರಾಟವನ್ನು ಸುಕುಮಾರ್ ರೋಡ್ ನಿಗಮ ಕೂಡ ಹೋರಾಟ ಆದ್ರೆ ಇನ್ನೂ ನಾವು ನಿರೀಕ್ಷಿತ ಜಯಮುತ್ಸಂಜಯ ಸ್ವಾಮಿ ಈಗಾಗಲೇ ಬಹಳ ಕಷ್ಟದ ನೀರು ಎಲ್ಲಿ ಈ ಒಂದು ಹೋರಾಟವನ್ನು ಸರ್ಕಾರ ಕೂಡ ಒಂದು ಆಶ್ವಾಸನೆ ಕೊಟ್ಟಿದೆ, ಅಲ್ಲಿ ನೀರು ಹರಿಸ್ತೇವೆ, ಇಲ್ಲಿ ನೀರು ಹರಿಸ್ತೇವೆ, ಆದ್ರೆ ಇನ್ನೂ ಎಲ್ಲಿಂದ ನೀರು ಹರಿತಾ ಇಲ್ಲ. ಆದ ಕಾರಣ ಈ ಹೋರಾಟವನ್ನು ಈಗಾಗಲೇ ನಾವು ಕೂಡ ಮಾಡ್ತಾರೆ. ಅದರ ಶಿವಕುಮಾರ್ ಒಂದು ಆರೋಗ್ಯ ಕೂಡ ಅವರು ಕೂಡ ಹಾಸ್ಪಿಟಲ್ ದಿಂದ ಬಂದಿದ್ದಾರೆ. ಆದರೂ ಕೂಡ ಇನ್ನೂ ನಮ್ಮ ಸರ್ಕಾರಕ್ಕೆ ಇದ್ರ ಬಗ್ಗೆ ಅಂದ್ರೆ ಜನರ ಬಗ್ಗೆ ಒಟ್ಟೆ ಅವೇರ್ನೆಸ್ ಇಲ್ಲ. ಸರ್ಕಾರಕ್ಕೆ ಜನರ ಬಗ್ಗೆ ಹೋರಾಟ ಮಾಡೋ ಬಗ್ಗೆ ಸ್ವಲ್ಪನೂ ಒಂದು ಕಡಿಮೆ ಅಂತ ಹೇಳ್ಬೋದು. ಆಗ ಈ ಒಂದು ಇಂಡಿ ಹಾಗೂ ಆಮೇಲೆ ಹಾಗೂ ಬೇರೆ ಎಲ್ಲರಿಂದ ಕೂಡ ಈ ಒಂದು ಹೋರಾಟಕ್ಕೆ ಕೂಡ ಬೆಂಬಲ ಪಡಿಸ್ತಾ ಇದ್ದಾರೆ. ಆದರೂ ಕೂಡ ನಮಗೆ ನಿರೀಕ್ಷಿತ ಒಂದು ಸಿಗ್ತಾ ಇಲ್ಲ. ಆದ ಕಾರಣ ಮುಂಬರುವ ದಿನಗಳಲ್ಲಿ ಆದಷ್ಟು ಬೇಗನೆ